ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮಗೆ ನೆನಪಾಗುವ ವ್ಯಕ್ತಿ ಈ ದಿನ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ. ಇದೊಂದು ಕರೆಂಟ್ ಫೀಲಿಂಗ್ ಸೆಕ್ಷನ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ, ಅಡ್ವೈಸ್ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರೋದ್ರಿಂದ ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ, ಈ ದಿನ ಅವರು ಏನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ. ಹೋಪ್, ಇಲ್ಲೊಂದು ಸಿಂಕ್ರಾನಿಸಿಟಿ, ಇಲ್ಲಿ ಮೆಮರೀಸ್, ನೆನಪುಗಳಿದೆ, ನಿಮ್ಮ ಬಗ್ಗೆ ಯೋಚನೆಗಳಿದೆ. ಅವ್ರ ಥಾಟ್ ಪ್ರೊಸೆಸ್ಸಲ್ಲಿ ನೀವಿದ್ದೀರಾ. ಯುವರ್ ಮೆಮೊರೀಸ್ ಆರ್ ಲೈಕ್ ಡೈಮಂಡ್ಸ್ ಇನ್ ದಿ ಟ್ರೆಷರ್ ಅನ್ನೋದು ಬರ್ತಾ ಇದೆ. ನಿಮ್ಮಿಂದ ದೂರ ಆಗಿದ್ರೂ ನಿಮ್ಮ ಪಾಸಿಟಿವ್ ಎನರ್ಜಿ ಅವ್ರಿಗೆ ರೀಚ್ ಆಗ್ತಾ ಇದೆ. ಆಗಾಗ ನಿಮ್ಮ ಜೊತೆ ಕಳೆದಂಥ ಕ್ಷಣಗಳು ಅವ್ರಿಗೆ ನೆನಪಾಗ್ತಾ ಇರುತ್ತೆ. ಮತ್ತು ನಿಮ್ಮ ಜೊತೆ ಕನೆಕ್ಟ್ ಆಗ್ತೀನಿ ಅನ್ನೋ ಹೋಪ್ ಇದೆ. ಇಲ್ಲಿಬ್ಬರು ಸೋಲ್ ಲೆವೆಲಲ್ಲಿ ಕನೆಕ್ಟ್ ಆಗಿದ್ದೀರಾ ಅನ್ನೋದು ಬರ್ತಾ ಇದೆ. ಸಿಂಕ್ರಾನಿಸಿಟಿ ಇದೆ. ನಿಮಗೂ ಅವ್ರು ನೆನಪಾಗ್ತಾ ಇರ್ತಾರೆ, ಹಾಗೆ ನಿಮ್ಮ ನೆನಪುಗಳು ಅವ್ರಿಗೆ ಬರೋದಿದೆ. ನಿಮ್ಗೆ ಆಗಾಗ ಕಾಲ್ ಮಾಡಬೇಕು ಅಂತ ಅನ್ಕೋತಾರೆ, ಆಗ ನಿಮ್ಮ ಮೆಸೇಜ್ ರೀಚ್ ಆಗುತ್ತೆ ಅವ್ರಿಗೆ. ಇಲ್ಲೇನೋ ಇಬ್ಬರಲ್ಲೂ ಸೋಲ್ ಕನೆಕ್ಷನ್ ಇದೆ, ಹಾಗೆ ಅವ್ರು ಯೋಚನೆ ಮಾಡೋದಿದೆ. ಯಾವುದೋ ಡಿಫಿಕಲ್ಟ್ ಸಿಚುವೇಷನಲ್ಲಿ ಸಿಕ್ಕಾಕೊಂಡಿರೋ ಹಾಗಿದೆ ಈ ವ್ಯಕ್ತಿ. ಮತ್ತೆ ನಿಮ್ಮನ್ನು ರೀಚ್ ಔಟ್ ಆಗ್ತೀನಿ, ಮತ್ತೆ ಕನೆಕ್ಟ್ ಆಗ್ತೀನಿ ಅನ್ನೋ ಆಶಾಭಾವನೆ ಕಾಣ್ತಾ ಇದೆ. ನಿಮ್ಮ ನೆನಪುಗಳು ಚಕ್ರ ಥರ ಅವ್ರ ಮನಸ್ಸಲ್ಲಿ ಸುತ್ತಾ ಇದೆ. ಮರಿಬೇಕು ಅಂದ್ರೂ ಮರೆಯೋಕ್ಕಾಗ್ತಾ ಇಲ್ಲ. ನಿಮಗೂ ಆ ವ್ಯಕ್ತಿ ಯಾವಾಗಲೂ ನೆನಪಾಗ್ತಾರೆ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಇಲ್ಯೂಷನ್ಸ್, ಮತ್ತೊಂದು ಡಿವೈನ್ ಟೈಮಿಂಗ್. ಟ್ರಸ್ಟ್ ಇನ್ ಡಿವೈನ್ ಟೈಮಿಂಗ್, ಲವ್ ಅರೈವ್ಸ್ ವೆನ್ ಇಟ್ ಈಸ್ ಮೆಂಟ್ ಟು. ಈಗೇನೋ ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ, ಆದರೆ ಇಲ್ಲೊಂದು ಡಿವೈನ್ ಟೈಮಿಂಗ್ ಬರ್ತಾ ಇದೆ. ಕೆಲವು ಸರಿ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೆಲವು ಕೆಲಸಗಳಾಗಲ್ಲ. ಅದಕ್ಕೆ ಅದರದೇ ಆದ ಸಮಯ ಇರುತ್ತೆ. ಇಲ್ಲಿ ನೀವು ಆ ಡಿವೈನ್ ಟೈಮಿಂಗಿಗೆ ಕಾಯಬೇಕಾಗತ್ತೆ ಅನ್ನೋ ಮೆಸೇಜ್ ಬರ್ತಾ ಇದೆ. ಇವರು ಯಾವುದೋ ಕಲ್ಪನಾ ಲೋಕದಲ್ಲಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಮುಂದೆ ಎಲ್ಲ ಸರಿಯಾಗುತ್ತೆ ಅನ್ನೋ ಭಾವನೆ ಇದ್ರೂ ಕನಸು ಕಾಣೋದು ನಿಲ್ಲಿಸಿಲ್ಲ. ಮುಂದೆ ಇದೆಲ್ಲ ಸರಿಯಾಗುತ್ತೆ ಅನ್ನೋ ಪಾಸಿಟಿವಿಟಿ ಇದೆ. ಮುಂದಿನ ಜೀವನ ಬಗ್ಗೆ ಅದು ನಿಮ್ಮ ಜೊತೆ ತುಂಬ ಕನಸುಗಳಿದೆ. ಒಂದು ಕಾಲದಲ್ಲಿ ನಿಮ್ಮನ್ನು ಅವರು ತುಂಬ ಇಷ್ಟಪಟ್ಟಿದ್ರು. ಇವರೊಂದು ಡಿವೋಟೆಡ್ ಪರ್ಸನ್ ಹಾಗನ್ನಿಸ್ತಾ ಇದೆ. ನೀವು ಅವರನ್ನು ಇಷ್ಟಪಟ್ಟಿದ್ರಿ, ಅವ್ರಿಗೋಸ್ಕರ ನೀವೇನು ಮಾಡೋಕ್ಕೂ ರೆಡಿ ಇದ್ರಿ. ಇಬ್ಬರಲ್ಲೂ ಒಳ್ಳೆ ಫ್ರೆಂಡ್ಶಿಪ್ ಇದೆ, ಈಗಲೂ ಇದೆ. ಆದರೆ ಏನೋ ಕನ್ಫ್ಯೂಷನ್ಸ್ ಇದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಹೆರಫೆಂಟ್ ಕಾರ್ಡ್ ಬರ್ತಾ ಇದೆ, ಮತ್ತೊಂದು 7 ಆಫ್ ಪೆಂಟಿಕಲ್ಸ್, ಹಾಗೆ ಟವರ್ ಕಾರ್ಡ್ ಬರ್ತಾ ಇದೆ, ಹೈ ಪ್ರಿಸ್ಟೆಸ್, ಏಸ್ ಆಫ್ ವ್ಯಾಂಡ್ಸ್, ಇಲ್ಲಿ 6 ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಈ ಕನೆಕ್ಷನಲ್ಲಿ ಅವರು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಿದೆ, ಪ್ರೇಯರ್ಸ್ ಮಾಡ್ಕೊಳ್ಳೋದಿದೆ, ಪಾಸಿಟಿವ್ ಫೀಲಿಂಗ್ಸ್ ಇದೆ. ಇಬ್ಬರಲ್ಲೂ ಏನೋ ಡಿಫ್ರೆನ್ಸಸ್ ಇತ್ತು ಅನ್ನೋದು ಬರ್ತಾ ಇದೆ. ಏನೋ ಫ್ಯಾಮಿಲಿ ಇಶ್ಯೂಸ್ ಇರ್ಬೋದು. ಇಬ್ಬರಿಗೂ ತುಂಬ ದಿನದ ಪರಿಚಯ ಇದೆ, ಫ್ರೆಂಡ್ಶಿಪ್ ಬೆಳೆದಿದೆ, ಆತ್ಮೀಯತೆ ಇದೆ. ಆದರೆ ಈ ಟೈಮಲ್ಲಿ ಇಬ್ಬರು ಸೈಲೆಂಟಾಗಿದ್ದೀರಾ ಅನ್ನೋದಿದೆ. ಹೆಚ್ಚು ಮಾತುಕತೆ ಇಲ್ಲ, ಯಾವುದೋ ಡಿಸಿಷನ್ಗೆ ಕಾಯ್ತಾ ಇರೋ ಹಾಗಿದೆ ಇವರು. ಆದರೆ ಇಲ್ಲಿ ಓವರ್ ಥಿಂಕಿಂಗ್ ಇದೆ, ಸೈಲೆನ್ಸ್ ಕಾಣ್ತಾ ಇದೆ. ಲೈಫಲ್ಲಿ ಏನೋ ಡಿಫಿಕಲ್ಟೀಸ್ ಇದೆ, ನಿಮ್ಗೆ ಯಾವುದೇ ಡಿಸಿಷನ್ ಕೊಡೋಕ್ಕಾಗ್ತಾ ಇಲ್ಲ. ಸದ್ಯದಲ್ಲಿ ಮದುವೆ, ಕಮಿಟ್ಮೆಂಟ್ ಹಾಗೆಲ್ಲ ಯೋಚನೆ ಮಾಡೋ ಪರಿಸ್ಥಿತಿನಲ್ಲಿ ಇಲ್ಲ ಇವರು ಅನ್ನಿಸ್ತಾ ಇದೆ. ಫ್ಯೂಚರ್ ಏನು ಅನ್ನೋದು ಗೊತ್ತಿಲ್ಲ. ಇದೆಲ್ಲ ಯೋಚನೆ ಮಾಡಿ ಡಿಪ್ರೆಸ್ ಮಾಡ್ಕೊಳ್ಳೋ ಮೂಡೂ ಸಹ ಇಲ್ಲ. ನೀವು ಕಾಯ್ತಾ ಇದ್ದೀರಾ ಅನ್ನೋದು ಗೊತ್ತಿದೆ. ನಿಮ್ಮಿಂದ ಏನೋ ಸೆಕ್ಯೂರ್ ಫೀಲಿಂಗ್ಸ್ ಇದೆ. ಎಷ್ಟೋ ಸರಿ ನಿಮ್ಮಿಂದ ಸೈಲೆಂಟ್ ಆಗಿರೋದಿದೆ ಇವರು. ನೀವಿಬ್ಬರು ಸೋಲ್ ಲೆವೆಲಲ್ಲಿ ಕನೆಕ್ಟ್ ಆಗಿದ್ದೀರಾ. ಅದು ಲಾಂಗ್ ಟರ್ಮ್ ಇರ್ಬೋದು ಅಥವಾ ಶಾರ್ಟ್ ಟರ್ಮ್ ಇರ್ಬೋದು. ಅದು ನಿಮ್ಮ ಬ್ಲಾಕೇಜಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಏನೇ ಆಗಲಿ ಇಲ್ಲೊಂದು ಕಂಪ್ಲೀಷನ್ ಇದೆ, ಡಿವೈನ್ ಟೈಮಿಂಗ್ ಇದೆ.
ಮೆಂಟಲಿ ಇವರು ಇನ್ನೂ ಕಮಿಟ್ಮೆಂಟ್ಗೆ ರೆಡಿಯಾಗಿಲ್ಲ ಅನ್ನೋದಿದೆ. ಪಾಸ್ಟ್ ಎನರ್ಜಿ ನೋಡಿದಾಗ ಏನೋ ಡಿಸಪಾಯಿಂಟ್ಮೆಂಟ್ಸ್ ಇದೆ. ಎಲ್ಲರನ್ನೂ ಅತಿಯಾಗಿ ನಂಬ್ಕೋತಾ ಇದ್ರು, ಅದರಿಂದನೇ ಕೆಲವು ಸರಿ ಮೋಸ ಹೋಗಿರೋದು ಇದೆ. ಅದಕ್ಕೆ ಮನಸ್ಸು ಈಗ ಮೀನಾಮೇಷ ಎಣಿಸ್ತಾ ಇದೆ. ನಿಮ್ಮ ಮೇಲೆ ಅತಿಯಾದ ಪ್ರೀತಿ ಇದ್ರೂ ಯಾಕೋ ಕಮಿಟ್ಮೆಂಟ್ ಕೊಡೋಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇರೋ ಹಾಗಿದೆ ಈ ವ್ಯಕ್ತಿ. ನಿಮ್ಮ ಮಾತುಕತೆಯಿಂದ, ನಿಮ್ಮ ಕೇರಿಂಗ್ ನೇಚರಿಂದ ಅಟ್ರ್ಯಾಕ್ಟ್ ಆಗಿದ್ದಾರೆ, ಇಂಪ್ರೆಸ್ ಆಗಿದ್ದಾರೆ. ಕೆಲವು ಸರಿ ನಿಮ್ಮ ಜೊತೆ ಸೈಲೆಂಟ್ ಆಗಿದ್ರೂ ಇಮೋಷ್ನಲ್ ಆಗಿ ನಿಮ್ಮ ಜೊತೆ ಕನೆಕ್ಟ್ ಆಗಿರ್ತಾರೆ. ಇದಕ್ಕೆ ನಿಮ್ಮ ಫೀಲಿಂಗ್ಸ್ ನೋಡೋಣ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ಮ ಮನಸ್ಸಲ್ಲಿ ಏನು ಭಾವನೆಗಳಿದೆ? ಕಿಂಗ್ ಆಫ್ ಸಾರ್ಡ್ಸ್ ಇದೆ, ಹಾಗೆ 7 ಆಫ್ ಪೆಂಟಿಕಲ್ಸ್, ಇಲ್ಲೊಂದು 5 ಆಫ್ ಕಪ್ಸ್ ಬರ್ತಾ ಇದೆ, ಹಾಗೆ 2 ಆಫ್ ವ್ಯಾಂಡ್ಸ್, 7 ಆಫ್ ವ್ಯಾಂಡ್ಸ್, ಇಲ್ಲೊಂದು ಡೆತ್ ಕಾರ್ಡ್ ಅಂದರೆ ರೀಬರ್ತ್. ಅವ್ರ ವರ್ತನೆಯಲ್ಲಿ ಏನೋ ಸಡನ್ ಚೇಂಜಸ್ ಆಗಿದೆ ಹಾಗೆ ನಿಮ್ಗೆ ಅನ್ನಿಸ್ತಾ ಇದೆ. ಅವ್ರು ಈಗ ಹೆಚ್ಚು ಸೈಲೆಂಟ್ ಆಗಿರ್ತಾರೆ ಅನ್ನಿಸ್ತಾ ಇದೆ ನಿಮಗೆ. ಅವ್ರ ಮನಸ್ಸಲ್ಲಿ ಏನೋ ಯೋಚನೆಗಳು ನಡೀತಾ ಇದೆ, ಅದೆಲ್ಲ ಗೊತ್ತಿದೆ ನಿಮಗೆ. ಮುಂದೆ ಇದೆಲ್ಲ ಸರಿಯಾಗುತ್ತಾ, ಇಲ್ಲಿ ರೀಬರ್ತ್ ಇದೆಯಾ ಹಾಗೆ ನೀವು ಯೋಚನೆ ಮಾಡೋದಿದೆ. ಅವ್ರ ವರ್ತನೆಯಿಂದ ಕೆಲವು ಸರಿ ನಿಮಗೆ ಸಿಟ್ಟು ಬರುತ್ತೆ. ಇಬ್ಬರಲ್ಲೂ ಡಿಫ್ರೆನ್ಸಸ್ ಇದೆ ಅನ್ನೋದು ಅವ್ರಿಗೆ ಮೊದಲೇ ಗೊತ್ತಿತ್ತು. ಆಗೆಲ್ಲ ಅವ್ರು ಸುಮ್ಮನೆ ಇದ್ದರು, ಈಗ ಅಟ್ಯಾಚ್ಮೆಂಟ್ ಬೆಳೆದಿದೆ. ಕಮಿಟ್ಮೆಂಟ್ ವಿಷಯ ಬಂದಾಗ ಅವ್ರು ಸೈಲೆಂಟ್ ಆಗಿರೋದು ನಿಮಗೆ ಯೋಚನೆ ಆಗ್ತಾ ಇದೆ. ಸರಿಯಾಗಿ ಕೆಲಸ ಮಾಡೋ ಮನಸ್ಸಿಲ್ಲ, ಆಗಾಗ ಡಿಸ್ಟರ್ಬ್ ಆಗ್ತೀರಾ. ಸದಾ ಆ ವ್ಯಕ್ತಿ ನೆನಪಾಗ್ತಾರೆ. ಮನಸ್ಸು ಕೊಟ್ಟಿದ್ದೀರಾ ಸರಿ, ಆ ಜಾಗದಲ್ಲಿ ಬೇರೆ ವ್ಯಕ್ತಿನ ರಿಪ್ಲೇಸ್ ಮಾಡೋ ಮನಸ್ಸಿಲ್ಲ ನಿಮಗೆ. ಇಲ್ಲಿ ಕೆಲವರು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ನಲ್ಲಿರಬಹುದು. ಅವ್ರ ನೆನಪುಗಳು, ಅವ್ರ ವರ್ತನೆ, ಇದೆಲ್ಲ ಒಂದೊಂದು ಸರಿ ನಿಮಗೆ ಕಿರಿಕಿರಿ ಆಗೋದಿದೆ. ನಿಮ್ಮ ಎಫರ್ಟ್ಸ್ ಇಲ್ಲಿ ಜಾಸ್ತಿ ಇದೆ. ಆದಷ್ಟು ಆ ವ್ಯಕ್ತಿಗೆ ಕಾನ್ಫಿಡೆನ್ಸ್ ಕೊಡ್ತೀರಾ, ನಾನು ಇದ್ದೀನಿ ನಿನ್ನ ಜೊತೆ ಅಂತ ಹೇಳ್ತೀರಾ ನೀವು. ಆದ್ರೂ ಅವ್ರು ಕೇಳೋಕೆ ರೆಡಿ ಇಲ್ಲ. ಈ ವಿಷಯಗಳು ಬಂದಾಗ ಅವ್ರು ಸೈಲೆಂಟ್ ಆಗೋದಿದೆ. ಆಗ ನಿಮ್ಗೆ ಇನ್ನೂ ಸಿಟ್ಟು ಬರುತ್ತೆ. ಯಾವುದೇ ಪರಿಸ್ಥಿತಿ ಬರಲಿ ನೀವು ಸರಿ ಮಾಡ್ಕೊಳ್ಳೋಕೆ ರೆಡಿ ಇದ್ದೀರಾ. ಅವ್ರಿಗೋಸ್ಕರ ನೀವು ಏನು ಮಾಡೋಕ್ಕೂ ರೆಡಿ ಇದ್ದೀರಾ, ಸಪೋರ್ಟ್ ಕೊಡೋಕೆ ರೆಡಿ ಇದ್ದೀರಾ. ಆದರೆ ಅವರು ಹಿಂದೆ ಸರಿಯೋದನ್ನ ನೋಡಿ ನಿಮಗೆ ಸಿಟ್ಟು ಬರುತ್ತೆ. ಎಷ್ಟೋ ಸರಿ ಮೂವ್ ಆನ್ ಆಗಬೇಕು ಹಾಗೆ ಅನ್ಕೋತೀರಾ, ಆದರೆ ಮನಸ್ಸು ಒಪ್ತಾ ಇಲ್ಲ. ಇದಕ್ಕೆ ಇಲ್ಲಿಂದ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ನಿಮ್ಗೆ ಏನು ಅಡ್ವೈಸ್ ಬರುತ್ತೆ, ಏನು ಕಾರ್ಡ್ಸ್ ಬರುತ್ತೆ? ನ್ಯೂ ವಿಷನ್, ಕಂಪ್ಲೀಷನ್, ಹಾಗೆ ಅವೇರ್ನೆಸ್ ಬರ್ತಾ ಇದೆ, ಪೊಲಿಟಿಕ್ಸ್ ಬರ್ತಾ ಇದೆ, ಮತ್ತೊಂದು ಕರೇಜ್, ಸಪ್ರೆಷನ್. ನೀವು ಈ ಕನೆಕ್ಷನಲ್ಲಿ ಡಿಸಿಷನ್ ತೊಗೊಳಕ್ಕೆ ರೆಡಿ ಇದ್ರೂ ಅವ್ರ ಫೀಲಿಂಗ್ಸ್ ಎಲ್ಲ ಅವರು ಸಪ್ರೆಸ್ ಮಾಡ್ಕೋತಾ ಇದ್ದಾರೆ. ನಿಮ್ಮ ಬಗ್ಗೆ ಯೋಚನೆಗಳಿದೆ, ಏನೋ ಸಮಸ್ಯೆಗಳಿದೆ ಸರಿ ಅವ್ರ ಲೈಫಲ್ಲಿ, ಆದ್ರೂ ಆಶಾಭಾವನೆಯಿಂದಿದ್ದಾರೆ. ಆಗಾಗ ನಿಮ್ಮ ಜೊತೆ ಸೈಲೆಂಟ್ ಆಗಿರೋದಿದೆ. ಅವರು ಫ್ಯಾಮಿಲಿ ಇಶ್ಯೂಸ್ ಇದೆ, ಅಲ್ಲಿ ಪಾಲಿಟಿಕ್ಸ್ ಇದೆ, ಮನೆಯವ್ರನ್ನ ಒಪ್ಸೋಕ್ಕೆ ಕಷ್ಟ ಆಗ್ತಾ ಇದೆ ಅವ್ರಿಗೆ. ನಿಮಗೂ ಕನ್ಫ್ಯೂಷನ್ಸ್ ಇದೆ. ನಿಜವಾದ ಪ್ರೀತಿ ಇದ್ದರೆ ಅಲ್ಲೇನಾದರೂ ದಾರಿ ಇರುತ್ತೆ ಹಾಗೆ ನಿಮ್ಗನ್ಸಿದ್ರೆ ಅವರು ಎಮೋಷ್ನಲ್ ಆಗಿದ್ದಾರೆ, ನಿಮ್ಮನ್ನು ಬಿಟ್ಕೊಡೋಕ್ಕಾಗ್ತಾ ಇಲ್ಲ. ಇನ್ನೊಂದು ಕಡೆ ಮನೆಯವ್ರನ್ನೂ ಬಿಡೋಕ್ಕಾಗ್ತಾ ಇಲ್ಲ. ಮತ್ತೆ ಧೈರ್ಯ ಮಾಡಿಕೊಂಡು ಇಲ್ಲೇನೋ ಕಂಪ್ಲೀಷನ್ ಇದೆ ಅನ್ನೋದು ಬರ್ತಾ ಇದೆ. ಈ ಪಾಲಿಟಿಕ್ಸಿಂದೆಲ್ಲ ರಿಲೀಫ್ ಸಿಗುತ್ತೆ ಅನ್ನೋದು ಬರ್ತಾ ಇದೆ. ಏನೋ ಈ ಕನೆಕ್ಷನಲ್ಲಿ ಪಾಸಿಟಿವಿಟಿ ಬರೋದಿದೆ. ಫೈನಲ್ ಮೆಸೇಜ್ ಏನು ಬರುತ್ತೆ ನೋಡೋಣ. ಫರ್ಗಿವಿಂಗ್ ಆ್ಯಂಡ್ ಲರ್ನಿಂಗ್, ಮತ್ತೊಂದು ವೆರಿ ಸೂನ್ ಅಂತ ಬರ್ತಾ ಇದೆ. ಟ್ರಸ್ಟ್ ನೋಡಿ, ಆದಷ್ಟು ಬೇಗ ಇದೆಲ್ಲ ಸರಿಯಾಗುತ್ತೆ. ಲೆಟ್ ಯುವರ್ ಫ್ರೆಂಡ್ಸ್ ಹೆಲ್ಪ್ ಯು ಅನ್ನೋದು ಬರ್ತಾ ಇದೆ. ರಿಲೀಸ್ ಯುವರ್ ಎಕ್ಸ್, ಇಲ್ಲಿ ಪ್ಯಾಷನ್, ಅವ್ರ ಪ್ಯಾಷನ್ ನೀವಾಗಿದ್ದೀರಾ. ನಿಮ್ಮ ಮೇಲೆ ಅವ್ರಿಗೆ ತುಂಬ ಪ್ರೀತಿ ಇದೆ. ಹಾಗಿರೋದ್ರಿಂದ ಈ ಸಮಸ್ಯೆಗಳೆಲ್ಲ ಸರಿಯಾಗುತ್ತೆ ಅನ್ನೋದಿದೆ. ದಿ ಟೈಮ್ ಹ್ಯಾಸ್ ಕಮ್ ಟು ಕ್ಲಿಯರ್ ಯುವರ್ ಎನರ್ಜಿ ಅನ್ನೋದು ಬರ್ತಾ ಇದೆ. ಈ ನೆಗೆಟಿವಿಟಿ ಎಲ್ಲ ರಿಲೀಸ್ ಆಗುತ್ತೆ. ಏನೋ ಪಾಲಿಟಿಕ್ಸ್ ಇದೆ ಸರಿ, ಅದು ಅವರನ್ನು ಕಂಟ್ರೋಲ್ ಮಾಡ್ತಾ ಇದೆ. ಆದರೆ ಈ ಬ್ಯಾಡ್ ಎನರ್ಜಿ ರಿಲೀಸ್ ಆಗುತ್ತೆ. ಬಹಳ ಬೇಗ ಈ ಕನೆಕ್ಷನಲ್ಲಿ ಅವ್ರು ಏನಾದರೂ ಆ್ಯಕ್ಷನ್ ತಗೋಬಹುದು, ನಿಮ್ಗೇನಾದರೂ ಅವರು ಡಿಸಿಷನ್ ಕೊಡ್ತಾರೆ ಅನ್ನೋದಿದೆ. ಹಾಗಿರೋದ್ರಿಂದ ನೀವು ಏಂಜಲ್ಸಲ್ಲಿ ನಂಬಿಕೆ ಇಡಿ. ಆ ಹಿಂದಿನ ಕಹಿ ನೆನಪುಗಳನ್ನೆಲ್ಲ ಮರೆತು ಮುಂದೆ ಹೋಗಿ ಅನ್ನೋದಿದೆ. ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ. ಅವ್ರ ಮನಸ್ಸಲ್ಲೂ ನಿಮ್ಮ ನೆನಪುಗಳಿದೆ, ನಿಮ್ಮ ಯೋಚನೆಗಳಿದೆ.
ಇದೆಲ್ಲ ಮುಂದೆ ಸರಿಯಾಗುತ್ತೆ ಅನ್ನೋ ಆಶಾಭಾವನೆಯೂ ಇದೆ. ಆ ಒಂದು ಡಿವೈನ್ ಟೈಮಿಂಗೋಸ್ಕರ ನೀವು ಕಾಯಬೇಕಾಗುತ್ತೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.